ಇಲ್ಲಿ 60% ಡಿವೈಡೆಡ್ ಬೈ 20% ಮಾಡಿದ್ರೆ ಎಷ್ಟು ಪರ್ಸೆಂಟ್ ಅಂತ ಕೊಟ್ಟವ್ರ. ಪರ್ಸೆಂಟೇಜ್ನ ಡೈರೆಕ್ಟಾಗಿ ಡಿವೈಡ್ ಮಾಡೋಂಗಿಲ್ಲ. ಹಂಗಾಗಿ ಇದನ್ನೇನಂತ ಬರೀಬೇಕು, 60%ನ 60/100 ಡಿವೈಡೆಡ್ ದೊಡ್ಡದು ಓಲ್ ಡಿವೈಡೆಡ್ ಬೈ 20%ನ 20/100 ಅಂತ ಬರೀಬೇಕು. ಈ ಥರ ಬರೆದಾದ್ಮೇಲೆ ನ್ಯೂಮರೇಟ್ರಲ್ಲಿರೋ ಡಿನಾಮಿನೇಟ್ರ್ ಕೆಳಗಡೆ ಬರ್ತದ. ಅದೇ ಥರ ಡಿನಾಮಿನೇಟ್ರಲ್ಲಿರೋ ಡಿನಾಮಿನೇಟ್ರ್ ಮೇಲೆ ಹೋಯ್ತದ. 60/100 ಟೈಮ್ಸ್ ಆಫ್ 20 ಟೈಮ್ಸ್ ಆಫ್ ಈ 100 ಮೇಲೆ ಹೋಗಿ ಇಲ್ಲಿ ಮೇಲ್ಗಡೆ 100 ಬಂದಿರ್ತದೆ. 100 ಸತಿ ಡಿವೈಡ್ ಮಾಡ್ಬೋದು. 0 1 0 ಸೊನ್ನೆಗಳು ಹೊಡೆದಾಯಿತು. 2 1 2 3 6 ಅಲ್ಲಿ ಇದೆಷ್ಟಾಯಿತು ಟೋಟಲ್ ಆಗಿ 3 ಆಯಿತು. 3ನ ಇವಾಗ ಪರ್ಸೆಂಟಲ್ಲಿ ಬರೀಬೇಕು. ಪರ್ಸೆಂಟಲ್ಲಿ ಯಾವ ಥರ ಬರೆಯೋದು, ಪರ್ಸೆಂಟೇಜ್ ಹಾಕ್ಬಿಟ್ಟು ಟೈಮ್ಸ್ ಆಫ್ 100 ಅಂತ ಗುಣಿಸ್ಬೇಕು. ಯಾಕೆಂದರೆ ಪರ್ಸೆಂಟ್ ಅಂದ ತಕ್ಷಣ ಡಿವೈಡೆಡ್ ಬೈ 100. ಈ ಪರ್ಸೆಂಟ್ನ ನಂಬರಿಗೆ ಕನ್ವರ್ಟ್ ಮಾಡಿದಾಗ ಡಿವೈಡೆಡ್ ಬೈ 100 ಆಯಿತು. ಅದೇ ಥರ ಪರ್ಸೆಂಟ್ ಹಾಕಿದಾಗ ಏನಾಯಿತು, ಡಿವೈಡೆಡ್ ಬೈ 100 ಆಯಿತು. ಅದು 100ನ ಎಕ್ಸ್ಟ್ರಾ ಡಿವೈಡ್ ಮಾಡಿದ್ದಕ್ಕೆ ಎಕ್ಸ್ಟ್ರಾ ಗುಣಿಸೋದು ಮಾಡಬೇಕು. ಆವಾಗ ಅದು 2 ಹೊಡೆದಾದ್ಮೇಲೆ 3 ಉಳಿದಿರ್ತದೆ. ಅದಕ್ಕೆ ಪರ್ಸೆಂಟೇಜ್ ಹಾಕ್ಬಿಟ್ಟು 100ನ ಗುಣಿಸೋದು ಮಾಡಬೇಕು. ಈಗ 3 ಟೈಮ್ಸ್ ಆಫ್ 100 ಅಂದರೆ 300% ಇದು 300%. ಇದು ಎಷ್ಟು ಪರ್ಸೆಂಟ್ ಅನ್ನೋದಕ್ಕೆ 300% ಅದು. ಬಾಯ್.